ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸೂಳೆಕೆರೆ ವಿಚಾರವಾಗಿ ಈ ಹಿಂದೆ ಎಪಿಸೋಡ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಬದಿಯಲ್ಲಿ ವಿಡಿಯೋ ಮಾಡ್ತೀನಿ, ಅದನ್ನು ಸ್ಟೋರಿ ಮಾಡ್ತೀನಿ ಅಂತ ಹೇಳಿದ್ದೆ. ಕಾರಣಾಂತರದಿಂದ ಕೆಲವು ದಿನಗಳಿಂದ ಬರಲಿಕ್ಕಾಗಲಿಲ್ಲ. ಈಗ ಬಂದಿದ್ದೀನಿ ನೋಡಿ. ಇದು ಶಿಂಗಟಗೆರೆ ಮತ್ತು ಹೆಮ್ಮಿಗೆ ಸಮೀಪದಲ್ಲಿ ಬರ್ತಕ್ಕಂಥ ಒಂದು ಏರಿ. ಈ ಏರಿನೂ ಕೂಡ ಅದೇ ರೀತಿ ಇದೆ. ಈ ಮಣ್ಣು ಕೂಡ ಕೆರೆ ಬದಿಯಲ್ಲೇ ಇದ್ದಂಥ ಮಣ್ಣನ್ನು ತೆಗೆದು ಏರಿ ಮಾಡಿರ್ತಕ್ಕಂಥದ್ದು ನೋಡಿ. ಅಲ್ಲಿ ಪಕ್ಕದಲ್ಲಿ ಜಮೀನು ಬರುತ್ತೆ, ಒಂದಿಷ್ಟಗಳ ಮಾತ್ರ ಕೆರೆಗೆ ಬಂದಿದೆ. ಇದು ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಅಂತೇಳಿ ರೈತರು ಹೋರಾಟ ಮಾಡ್ತಿದ್ದಾರೆ. ಆ ರೈತರ ಹೋರಾಟಕ್ಕೆ ಯಾವುದೇ ಬೆಲೆ ಸಿಕ್ಕಿಲ್ಲ ನೋಡಿ. ಇಲ್ಲೂ ಕೂಡ ಕೊರೆತ ಶುರುವಾಗಿದೆ. ಆ ಮಣ್ಣನ್ನು ಗಮನಿಸಿ, ಕಪ್ಪು ಮಿಶ್ರಿತ ಮಣ್ಣು ಅಂದರೆ ಗೋಡು ಮಿಶ್ರಿತ ಮಣ್ಣು ಅಂತ ನೀಟಾಗಿ ಕಾಣಿಸ್ತಾ ಇದೆ. ಈ ಏರಿ ಮೇಲೆ ಬೈಕ್ ತಿರುಗಾಡೋದೇ ಕಷ್ಟ. ಅಪ್ಪಿತಪ್ಪಿ ಲಾರಿಗಿರಿ ಬಂದರೆ ಬಹುಶಃ ಒಂದು ವಾರ 15 ದಿನದಲ್ಲಿ ಏರಿ ಪಾತಾಳ ಸೇರುತ್ತೆ. ಅಂದರೆ ನೆಲ ಸಮಕ್ಕೆ ಹೋಗಿ ಟಚ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡಿ ಏರಿಯ ಪವರ್ ಏನು ಅಂತ ನೋಡಿ. ನೋಡಿ ಸ್ನೇಹಿತರೆ, ಏರಿ ಕಾಮಗಾರಿ ಬಹುತೇಕ ಈ ಸೈಡು ಮುಕ್ತಾಯಗೊಂಡಿದೆ ಅನಿಸುತ್ತೆ. ಯಾವ ರೀತಿ ಮುಕ್ತಾಯ ಆಗಿದೆ ಅಂತ ನೀವೇ ಗಮನಿಸಿ. ಬಹುಶಃ ಈ ಕಾಮಗಾರಿ ಮಾಡಿರೋರಿಗೆ ನೀವೇ ಯಾವುದಾದ್ರೂ ಒಂದು ಆಸ್ಕರ್ ಅಥವಾ ಬೇರೆ ಯಾವುದಾದ್ರೂ ಒಂದು ಅತ್ಯುತ್ತಮವಾದಂಥ ಪ್ರಶಸ್ತಿ ಕೊಡಬಹುದು. ಇಲ್ಲಿ ಇದು ಕೋಡಿ ಒಂದು ಹೆಬ್ಬಳ್ಳ ಚೆನ್ನಯ್ಯ ನಾಲೆಯಿಂದ ಬರ್ತಕ್ಕಂಥ ನೀರು. ಆ ನೀರು ಬರಲಿಕ್ಕೆ ಈ ರೀತಿ ಬಿಟ್ಟಿದ್ದಾರೆ. ಇದನ್ನು ಯಾವ ರೀತಿ ಇದುವರೆಗೂ ಯಾವುದೇ ರೀತಿ ಪೂರ್ಣಗೊಳಿಸಿಲ್ಲ. ಅದು ಯಾವಾಗ ಪೂರ್ಣಗೊಳ್ಳುತ್ತೋ ಗೊತ್ತಿಲ್ಲ. ಒಂದೇನಪ್ಪ ಅಂತ ಅಂದರೆ ಸ್ನೇಹಿತರೆ, ನಾವು ಮೊದಲು ತೋರಿಸಿದಂಥ ಅಂದರೆ ಕಳೆದ ಎಪಿಸೋಡ್ನಲ್ಲಿ ತೋರಿಸಿದ್ದು ನೀರು ಸಂಗ್ರಹ ಆಗುವಂಥ ತಡೆಗೋಡೆ ಇರತಕ್ಕಂಥ ಒಂದು ಏರಿಯಾದು. ಇದು ಹಿನ್ನೀರಿನ ಏರಿ, ಹಾಗಾಗಿ ಡ್ಯಾಮೇಜಸ್ ಸ್ವಲ್ಪ ಕಡಿಮೆ ಕಾಣಿಸ್ತಿದೆ. ಆದರೂ ಇಲ್ಲಿ ಗಮನಿಸಿ, ಅಲ್ಲಿ ಆಲ್ರೆಡಿ ಕೊರಿತಾ ಬಿದ್ದಿದೆ. ಇದು ಮಳೆ ನೀರಿನಿಂದ ಕೊರಿತಿರ್ತಕ್ಕಂಥದ್ದು. ತಳಭಾಗದಲ್ಲಿ ಏನಂತ ಸಮಸ್ಯೆ ಇಲ್ಲಿ ಕಾಣ್ತಿಲ್ಲ. ನೋಡಿ ಯಾವ ಪ್ರಮಾಣದಲ್ಲಿ ಕೊರೆದಿದೆ ಅನ್ನೋದನ್ನು ಗಮನಿಸಿ. ಈ ಏರಿ ನಿಜವಾಗ್ಲೂ ಉಳ್ಕೊಳ್ಳುತ್ತಾ? ಇದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏರಿ ಉಳ್ಕೊಳ್ಳುತ್ತೆ ಇಲ್ಲ ಅಂತ. ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ, ಇಲ್ಲಿ ಗೋಡು ಮಿಶ್ರಿತ ಮಣ್ಣನ್ನು ಏರಿಗೆ ಹಾಕಿದ್ದಾರೆ ಅಂತ. ನೋಡಿ ಇಲ್ಲಿ ನೀಟಾಗಿ ಕಾಣುತ್ತೆ ನೋಡಿ. ಆ ಕಪ್ಪು ಮಣ್ಣನ್ನು ಏರಿಗೆ ಹಾಕ್ತಾರೆ ಅಂದರೆ ಇವರೆಂಥ ಮುಟ್ಟಾಳರು ಅಥವಾ ದುಡ್ಡು ಮಾಡೋಕ್ಕೋಸ್ಕರ ನೋಡಿ ಗೋಡು ಯಾವ ರೀತಿ ಕಾಣಿಸ್ತಿದೆ ಅಂತ ಗಮನಿಸಿ. ಯಾರ ಮನೆ ಹಾಳು ಮಾಡಬೇಕು ಅಂತ ಈ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ ಗೋಡು ಎಷ್ಟು ನೀಟಾಗಿ ಕಾಣ್ತಿದೆ. ಏರಿ ಈಗಲೇ ಯಾವ ಪರಿಸ್ಥಿತಿಗೆ ಇಳಿದಿದೆ ಅಂತ ನೋಡಿ. ಗುಂಡಿಗಳು ಬಿದ್ದಿದೆ. ಪ್ರಯೋಜನ ಇಲ್ಲ. ಎಲ್ಲ ಪಕ್ಕದಲ್ಲಿ ಗುಂಡಿ ತೆಗೆದ್ರು, ಗುಂಡಿ ಒಳಗೆ ಜಾರ್ಕ ಮಣ್ಣು ಹೊಂಟಾಯ್ತು, ಏರಿ ಎಲ್ಲ ಜಾರ್ಕತ್ತಾ ಇದೆ. ಮಾಡೋದೇನೂ ಇಲ್ಲ. ಅದೇ ದುಡ್ಡು ಲೆಕ್ಕ ಅಷ್ಟೇ, ಏನು ಆಗುದಿಲ್ಲ. ಅದು ಒಳ್ಳೆ ಕೆಲಸವೇ ಎಲ್ಲ ಮಾಡಿರೋದು. ಎಷ್ಟು ಅಡಿ ತೆಗೆದಿದ್ದಾರೆ ಗುಂಡಿನ? ಗುಂಡಿ 20 ಅಡಿ ನಾಟಿ ತೆಗೆದವ್ರೆ. ಅದ್ರೊಳಗೆ ಜನ ಯಾರು ಹೋದ್ರೆ ಎದ್ದು ಬರೋಕೆ ಒಂಚೂರು ಇದಿಲ್ಲ. ನೀವೇನು ಹೇಳಿಲ್ವ ಕೆಲಸ ಮಾಡುವಾಗ ಅವ್ರಿಗೆ? ಎಲ್ಲ ಹೇಳ್ದ, ಗುಂಡಿ ತೆಗಿಬೇಡಿ, ದೂರದಲ್ಲಿ ತೆಗೀರಿ, ಬಳುಟಿಗೆ ತೆಗೀರಿ, ದನ ಒಳಗೆ ಬಿದ್ದೋದ್ರು ಮ್ಯಾಕ್ ಹತ್ತಿ ಹೋಗ್ಬೇಕು ಅಂತ ಹೇಳಿವಿ.
ಅಂಥದ್ರಲ್ಲೂ ಮಾಡು ಕಾಣಿಲ್ಲ ಅವರು. ಕೆಳಗಡೆ ಇದು ಕಾಂಕ್ರೀಟ್ ಅಲ್ಲಿ ಮಾಡಿ ಆಮೇಲೆ ಮಣ್ಣು ನೋಡಿದ್ರೆ ಈ ಅವ್ಯವಸ್ಥೆ ಬರ್ತಿರಲಿಲ್ಲ. ಕಾಂಕ್ರೀಟ್ ಸದ್ಯಕ್ಕೆ ಏರಿ ನಿಂತ್ಕೋಕಾಯ್ತಾ ಇಲ್ಲ, ಕಾಂಕ್ರೀಟ್ ಹೋದ್ರಿ ನೀವು. ಈಗ ಇದು ಹೇಳಿದ್ರಿ ಬರೀ ದುಡ್ಡು ಅಂತ ಹೇಳಿ. ಈಗ ಆಲ್ರೆಡಿ ಕುಸ್ತೈತದಲ್ಲ, ಈಗ MLAಗೆ ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು MLAಗೆ ಏನು ಇಷ್ಟಪಡ್ತಾ ಇಲ್ಲ. ಈ ರೋಡ್ ಸರ್ವೆ ಮಾಡಿದ್ರು, ಇದ ಸರ್ವೆ ಮಾಡಿ ಎಲ್ಲಾನು ಇದು ಮಾಡಿದ್ರು. ಒಂದ್ ಕಡೆ ಮರಗಳು ತೆಗೆದ್ರು, ಇನ್ನೊಂದ್ ಕಡೆ ತೆಗಿನಿಲ್ಲ. ಒಂಥರ ರಾಜಕೀಯ ತರ ಆಗ್ಬಿಡ್ತಿಲ್ಲಿ. ಅಂದ್ರೆ ಇದು ಮರ 5 ಮರ ಹೋಗ್ಬೇಕು, ಇವು 5 ಮರ ತೆಗಿದೇನೆ ಇದು ಮಾಡ್ತಾವ್ರೆ. ಬೇಕಾಬಿಟ್ಟು ಅವ್ರಿಗೆ ಬೇಕಾದವ್ರದ್ದು ತೆಗಿತಾರೆ. ನಮ್ಮ ತೆಗಿಬೇಡಿ ಅಂದೆ, ಅವನು ತೆಗಿತೀನಿ ತಗೋಕಾಯ್ತಾ ಇಲ್ಲ. ನಾವು ಮೊನ್ನೆ MLA ಅವ್ರಿಗೆ ಹೇಳ್ದೆ, ಬೈದ್ರು ಇಲ್ಲಿ ಈ ತರ ಒಂದ್ ಸೈಡ್ ತೆಗ್ದವ್ರೆ, ನಾವು ಒಂದ್ ಸೈಡ್ ತೆಗಿನಿಲ್ಲ ಅಂದ್ಬಿಟ್ಟು. ಏನಂದ್ರೆ ಅದಕ್ಕೆ ತೆಗಿಸ್ತೀವಿ ಅಂತಂದ್ರು. ನೋಡಿ, ಅಲ್ಲಿ ಒಂದು ಪೈಪ್ ಹಾಕಿ ಆ ಕಡೆಯಿಂದ ಬರ್ತಕ್ಕಂಥ ನೀರನ್ನು ಒಳಗಡೆ ಬಿಡಬೇಕಿತ್ತು. ಆದರೆ ಆ ಕೆಲಸ ಇನ್ನೂ ಮಾಡಿಲ್ಲ. ಇದನ್ನು ಸುತ್ತ ಗಮನಿಸಿ ಯಾವ್ಯಾವ ರೀತಿ ಕೊರಿತಾ ಇದೆ ಅಂತೇಳಿ. ಇನ್ನೇನಾದರೂ ರಭಸವಾಗಿ ಕಳೆದ 2 ವರ್ಷಗಳ ಹಿಂದೆ ಬಂದಂಥ ಮಳೆ ಏನಾದರೂ ಆದರೆ ನಿಜವಾಗ್ಲೂ ಇಲ್ಲಿ ಕಾಮಗಾರಿ ನಡೆದಿತ್ತ ಅಂತ ನಾವು ನೀವಲ್ಲ, ಮಾಡಿದಂಥ ಇಂಜಿನಿಯರ್ಗಳು, ಗುತ್ತಿಗೆದಾರರು ಅವರೇ ಒಂದು ಹುಡುಕ್ಬೇಕಾಗತ್ತೆ. ಅಂಥ ಪರಿಸ್ಥಿತಿಗೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡಿ, ಸ್ನೇಹಿತರೆ, ಕೆರೆ ಕಾಮಗಾರಿ ಅಂದರೆ ಪ್ರಮುಖವಾಗಿ ಮಾಡಬೇಕಾದಂಥ ಕರ್ತವ್ಯ. ಈಗ ಆಲ್ರೆಡಿ ಹೇಳಿದ್ದೀನಿ, ಈಗಲೂ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ. ಅಂದರೆ ನೀವು ಗಮನಿಸಿ, ಕೆರೆನ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತಂದರೆ ಪ್ರಪ್ರಥಮವಾಗಿ ಮಾಡಬೇಕಾದಂಥ ಕೆಲಸ ಹೂಳೆತ್ತುವಂಥದ್ದು. ಆದರೆ ಇಲ್ಲಿ ಕಿಂಚಿತ್ತೂ ಹೂಳನ್ನು ಎತ್ತಿಲ್ಲ. ಈ ಹಿಂದಿನ ಎಪಿಸೋಡ್ಗಳಲ್ಲಿ ನೀವು ಸಾಕಷ್ಟು ಗಮನಿಸಿದ್ದೀರಿ. ಕೇವಲ ಮಣ್ಣು ತುಂಬುವುದಕ್ಕಷ್ಟೇ, ಮಣ್ಣು ಲೂಟಿಗೋಸ್ಕರ ಕಾಮಗಾರಿ ಮಾಡೋದಕ್ಕೆ ಇದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನೋಡಿ, ಹೂಳು ಯಾವ ರೀತಿ ಬಿದ್ದಿದೆ. ಆಮೇಲೆ ಏರಿಗೆ ಯಾವ ರೀತಿ ಮಣ್ಣು ಹಾಕಿದ್ದಾರೆ ನೋಡಿ, ಎಲ್ಲಿಂದ ತಗೊಂಡು ಹಾಕಿದ್ದಾರೆ ಅಂತ ನೋಡಿ. ನೋಡಿ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗೆ ಇದು ಜನಗಳ ದುಡ್ಡು, ಗುತ್ತಿಗೆದಾರಂದು ಮತ್ತು MLA MP ಗಳದು, ಮಿನಿಸ್ಟ್ರಿಗಳದು ಜಾತ್ರೆ. ಅವರೊಪ್ಪನ ಮನೆದೇನು ಹೋಗೋದಿಲ್ವಲ್ಲ, ಸಾರ್ವಜನಿಕರ ದುಡ್ಡು ಯಾವನು ಕೇಳ್ತಾನೆ? ಎಲೆಕ್ಷನ್ ಬಂದಾಗ ಒಂದು 500 ರೂಪಾಯಿ ಬಿಸಾಕಿದ್ರೆ ಮುಚ್ಕೊಂಡಿರ್ತಾರೆ. ಹಾಗಾಗಿ ನಾವು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗೋಣ, ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋಂಥ ಭಾವನೆಯಿಂದ ಈ ಥರದ ಕಾಮಗಾರಿ ಮಾಡಿದ್ದಾರೆ. ಆದರೂ ನಮ್ಮ ಜನಕ್ಕೆ ನೋವಿಲ್ಲ ಬಿಡಿ, ಪಾಪ. ನನಗೆ ನಾನೊಬ್ಬಂದೇ ಹೋಗುತ್ತಾ? ಎಲ್ರಿಗೂ ಆಗೋದು ನನಗೂ ಆಗುತ್ತೆ. ಚಿಂತೆ ಯಾಕೆ ಮಾಡಬೇಕು ಅನ್ನೋ ದೊಡ್ಡ ಮನಸ್ಸಿನ, ದೊಡ್ಡ ವಿಶಾಲ ಹೃದಯದ ಪ್ರಜೆಗಳು ನಾವಿರುವಾಗ ರಾಜಕಾರಣಿಗಳಿಗೆ ಯಾಕೆ ಚಿಂತೆ ಮಾಡ್ತಾರೆ? ಯಾಕೆ ಈ ಕಡೆ ಕೇಳ್ತಿಲ್ಲ ಅಂತಂದರೆ, ಪ್ರಮುಖವಾಗಿ ಈ ಕೆರೆ ಇಲ್ಲಿ ಅಭಿವೃದ್ಧಿ ಆಗೋದ್ರಿಂದ ನಮಗೇನು ಉಪಯೋಗ ಇಲ್ಲ ಅನ್ನುವಂಥ ಭಾವನೆ ಇಲ್ಲಿಯ ಜನಗಳದು. ಒಂದು ಸಣ್ಣ ಆಲೋಚನೆ ಅವ್ರಿಗಿಲ್ಲ. ಅಂದರೆ ಈ ಕೆರೆಯಲ್ಲಿ ನೀರು ಸಂಗ್ರಹ ಆಗಿದ್ದರೆ ನಮ್ಮ ವ್ಯಾಪ್ತಿಯ, ನಮ್ಮ ಸುತ್ತಮುತ್ತ ಏನು ಈ ಜಮೀನುಗಳಿದೆ ಅಲ್ಲಿರ್ತಕ್ಕಂಥ ಬೋರ್ವೆಲ್ಗಳಿಗೆ ನೀರಿನ ಸಮಸ್ಯೆ ತಪ್ಪುತ್ತೆ, ಅಂತರ್ಜಲ ಹೆಚ್ಚುತ್ತೆ ಅನ್ನುವಂಥ ಒಂದು ಸಣ್ಣ ಕಾಳಜಿ ಇಲ್ಲ. ಇನ್ನು ಕೇಳಬೇಕಾದವರು ಅಂತಂದರೆ ಈ ನೀರನ್ನು ಮುಂದೆ ಬಳಸುವಂಥ ಫಲಾನುಭವಿಗಳು, ಅವ್ರು ಇಲ್ಲಿಗೆ ಬಂದು ಪ್ರಶ್ನೆ ಮಾಡುವಂಥ ಧೈರ್ಯ ಇಲ್ಲ. ಹಾಗಾಗಿ ಲೂಟಿಕೋರರಿಗೆ ಇದೊಂದು ಅದ್ಭುತವಾದ ರಹದಾರಿ. ಹೂಳನ್ನೇ ಎತ್ತದೆ ಕೆರೆ ಕಾಮಗಾರಿನ ಮುಗಿಸಿರ್ತಕ್ಕಂಥ ಅಥವಾ ಬಹುತೇಕ ಮುಗಿಸುವಂಥ ಹಂತದಲ್ಲಿರ್ತಕ್ಕಂಥ ಗುತ್ತಿಗೆದಾರರಿಗೆ ಒಂದು ದೊಡ್ಡ ಸಲಾಮ್ ಹೇಳಲೇಬೇಕು. ನೋಡಿ, ಕಾಮಗಾರಿಯ ಮಹತ್ವ ಯಾವ ರೀತಿ ಇಲ್ಲಿ ಕಾಣಿಸ್ತಿದೆ ಎಲ್ಲ ನೋಡಿ. ಹೂಳನ್ನು ಯಾವ ರೀತಿ ಎತ್ತಬೇಕಿತ್ತು, ಯಾವ ರೀತಿ ಎತ್ತಿದ್ದಾರೆ ಅಂತ ಕಣ್ಣಾರೆ ಗಮನಿಸಿ. ನೋಡಿ, ರೈತರು ಜಮೀನು ಮುಡ್ಕೊಟ್ಟಿರ್ತಕ್ಕಂಥ ಹೂಳು, ಮತ್ತೊಂದು ಕಡೆ ಗುತ್ತಿಗೆದಾರರು ಹೇರಿಗೆ ಹಾಕಿರ್ತಕ್ಕಂಥ ಹೂಳು. ಸ್ನೇಹಿತರೆ, ಈ ಕಾಮಗಾರಿ ಸರಿಯಾಗಿ ನಡೀತಿಲ್ಲ. ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ತಮಗೆ ತೋಚದಂಗೆ ಮಾಡ್ತಿದ್ದಾರೆ.
ಮದ್ದೂರು ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸ್ತಿಲ್ಲ ಅಂತೇಳಿ ನಾನು ಆರಂಭದಿಂದ ಈ ತನಕ ಮಾಡಿರೋ ಎಲ್ಲ ಎಪಿಸೋಡ್ಗಳಲ್ಲೂ ಹೇಳ್ತಾ ಬಂದೆ. ಆದರೂ ಶಾಸಕರು ಇತ್ತ ಗಮನ ಹರಿಸ್ತಿಲ್ಲ, ಯಾಕೆ ಅವ್ರಿಗೆ ಅವಶ್ಯಕತೆ ಇಲ್ವಾ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಸ್ನೇಹಿತರು, ಅಂದರೆ ಈ ಕೆರೆಗೆ ಸಂಬಂಧಪಟ್ಟಂಥ ಮಾಹಿತಿ ಇರತಕ್ಕಂಥ ಕೆಲವು ಸ್ನೇಹಿತರು ಕೊಟ್ಟಂಥ ಮಾಹಿತಿ ನೋಡಿದ್ರೆ ಅದೊಂದು ರೀತಿ ಆತಂಕಕಾರಿಯಾಗಿದೆ. ಅದೇನೆಂದರೆ ನೋಡಿ, ಇಲ್ಲಿ ಯಾಕೆ ಈ ಗೋಡು ಮುಯಿಸಿದ ಮಣ್ಣನ್ನು ಬಳಸಿದ್ದಾರೆ ಅಂತ ಅಂದರೆ, ಇಲ್ಲಿಗೆ ಬಂದು ಯಾರೂ ನೋಡೋದಿಲ್ಲ, ಯಾರು ಕೇಳೋದಿಲ್ಲ, ತಲೆ ಯಾಕೆ ಕೆಡಿಸ್ಕೋಬೇಕು, ಮಾಡಿಬಿಟ್ಟು ಹೋದ್ರೆ ಆಯಿತು, ಯಾವನು ಬಂದು ಕೇಳ್ತಾನೆ ಅನ್ನೋ ದರ್ಪ, ದುರಾಂಕಾರ. ಅಷ್ಟೊಂದು ದುರಾಂಕಾರ ಬರಲಿಕ್ಕೆ ಕಾರಣ ಏನು ಅಂತೀರಾ? ಎಮ್ ಎಲ್ ಎಗೆ ಯಾಕೆ ಹೆದರ್ಕೋತಿಲ್ಲ ಅಂತೀರಾ? ಇದು ಎಮ್ ಎಲ್ ಎಗೆ ಸಂಬಂಧಪಟ್ಟಂಥ ಕಾಮಗಾರಿ ಅಲ್ಲ, ಅವರ ಕ್ಷೇತ್ರಕ್ಕೆ ಕೊಟ್ಟಿರೋಂಥ ಕಾಮಗಾರಿ ಅಷ್ಟೇ. ಕೊಟ್ಟಿರೋರು ಯಾರು ಅಂದರೆ ಇವತ್ತಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಮಾಹಿತಿ. ಆ ಕಾಮಗಾರಿ ಮಾಡ್ತಿರ್ತಕ್ಕಂಥವ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಅಂತ ಇಲ್ಲಿ ಕೆಲವೊಬ್ಬರು ಹೇಳ್ತಿದ್ದಾರೆ. ಕೆಲವೊಂದು ಜನ ಅವ್ರಿಗೇನೋ ಬೇರೆ ಕಡೆ ತುಂಬ ಲಾಸ್ ಆಗಿತ್ತಂತೆ, ಹಾಗಾಗಿ ಶಿವಕುಮಾರ್ ಅವ್ರ ಹತ್ರ ಸೇರ್ಕೊಂಡ ಮೇಲೆ ಒಂದಷ್ಟು ಬಲ್ತಿದ್ದಾರೆ. ಇತ್ತೀಚೆಗೆ ಸಿ ಎಮ್ ಅವರು ಇದು ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಇರೋ ತಕ್ಷಣ ಅವರ ಕನಕಪುರ ಕ್ಷೇತ್ರದಲ್ಲಿ ಪೂರ್ತಿ ಸಿಹಿ ಹಂಚಿಕೆ ಮಾಡಿದ್ರು. ಆ ಸಿಹಿ ಹಂಚಿಕೆಗೆ ಕೊಡುಗೆ ನೀಡಿದಂಥವರು ಈ ಕಾಮಗಾರಿ ನಡೆಸ್ತಿರ್ತಕ್ಕಂಥ ಗುತ್ತಿಗೆದಾರರು ಅಂತ ಜನ ಮಾತನಾಡ್ತಿದ್ದಾರೆ. ನೋಡಿ, ನೀರು ಬರಲಿಕ್ಕೆ ಹೊರಗಡೆಯಿಂದ ದಾರಿ ಮಾಡಿಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಒಂದು ಪೈಪ್ ಹಾಕುವಂಥದ್ದು ಅಥವಾ ಬೇರೆ ಏನಾದರೂ ಪರ್ಯಾಯ ಮಾಡುವಂಥದ್ದಕ್ಕೆ ಇನ್ನೂ ಗಮನ ಹರಿಸಿಲ್ಲ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಕೆರೆಯ ಕಾಮಗಾರಿಯನ್ನು ಎಷ್ಟು ಚೆನ್ನಾಗಿ ಕೆರೆ ಏರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ. ಯಾರ ಅಪ್ಪನ ಮನೆ ದುಡ್ಡು ಅಂತ ಈ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದನ್ನು ನೀವೇ ಗಮನಿಸಿ. ಇಲ್ಲಿ ನೋಡಿ, ಆಲ್ರೆಡಿ ಕುಸಿದು ಬಿದ್ದಿರುವಂಥದ್ದು. ಇದು ಕೆರೆಯ ಹೊರಭಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಹಳ್ಳ ಇದು. ಅಂದರೆ ನೀರು ಹೊರಗಡೆ ಬರ್ತಕ್ಕಂಥದ್ದು, ಜಮೀನಿಗೆ ಸಂಗ್ರಹ ಆಗುವಂಥ ನೀರನ್ನ ಹೊರ ಹಾಕಲಿಕ್ಕೆ ಅಂತ ಮಾಡಿರ್ತಕ್ಕಂಥ ಇದು. ಇಲ್ಲಿ ನೋಡಿ ಏರಿ ಯಾವ ದುಸ್ಥಿತಿಗೆ ಬಂದಿದೆ ಅಂತ. ಗಮನಿಸ್ತಾ ಇದ್ದೀರಿ ಏರಿ ಕಾಮಗಾರಿ ಯಾವ ರೀತಿ ಇದೆ ನೋಡ್ರಿ. ಇದು ಯಾವ ಶತಮಾನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಕಳೆದ ವಿಡಿಯೋನಲ್ಲಿ ನೀವು ನೋಡಿದ್ರಿ, ಕೆರೆಯಲ್ಲಿ ಒಂದಷ್ಟು ಅಂದರೆ ಒಂದು 40% ನೀರು ಸಂಗ್ರಹ ಆಗಿತ್ತು ಮಳೆ ಬಂದ ಪರಿಣಾಮ. ಏನು ಈ ದಂಧೆ ಮಾಡೋಕ್ಕೋಸ್ಕರ ಕಾಮಗಾರಿ ಮಾಡ್ತಿದ್ದಾರೆ ಗುತ್ತಿಗೆದಾರರು, ಇಂಜಿನಿಯರ್ಗಳು ಮತ್ತು ಜನಪ್ರತಿನಿಧಿಗಳು. ಅವರು ಕಾಮಗಾರಿ ಕಳಪೆ ಆಗಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಅನ್ನೋದನ್ನು ಮುಚ್ಚಿಡೋದಕ್ಕೋಸ್ಕರನೋ ಅಥವಾ ಲೂಟಿ ಮಾಡೋದು ಅರ್ಧಂಬರ್ಧ ಆಗಿಬಿಡದೆ ಅದನ್ನು ಪೂರ್ತಿ ಲೂಟಿ ಮಾಡ್ಕೊಳ್ಳೋ ಉದ್ದೇಶದಿಂದ ಗೊತ್ತಿಲ್ಲ. ಕಾಮಗಾರಿ ಅಂದರೆ ಕೆರೆಯಲ್ಲಿ ತುಂಬಿದಂಥ ನೀರನ್ನು ಬಸ್ ಆಚೆಗೆ ಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಜಾಗದಲ್ಲಿ ಅವರ ರಸ್ತೆಯ ಕಾಮಗಾರಿಯ ಗುಣಮಟ್ಟ ಕಣ್ಣಿಗೆ ರಾಚ್ತಿದೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ನೀರನ್ನು ಆಚೆಗೆ ಬಸ್ ಹಾಕಿದ್ದಾರೆ. ಒಂದು ವಿಚಾರ ಗೊತ್ತಿರಬೇಕು, ಈಗ ದೇಶಾದ್ಯಂತ ಮಳೆ ಪ್ರಮಾಣ ಸಾಕಷ್ಟು ಕ್ಷೀಣಿಸಿದೆ. ಈಗ ಆಲ್ರೆಡಿ ಆಗಬೇಕಾದಂಥ ಮಳೆ ಆಗಿಲ್ಲ.
ಹಾಗಾಗಿ ಇಡೀ ದೇಶದಲ್ಲಿ ಬರದ ಛಾಯೆ ಕಾಡ್ತಿದೆ ಅಂತೇಳಿ ಹವಾಮಾನ ಇಲಾಖೆ ತಿಳಿಸಿದೆ. ಇಂಥ ಸಂದರ್ಭದಲ್ಲಿ ಇರೋಷ್ಟು ನೀರನ್ನ ಬಳಸ್ಕೊಂಡು ರೈತರು ಬೆಳೆ ಬೆಳ್ಕೊಳ್ಳಿ, ದೇಶದ ರೈತರು ಜನರಿಗೆ ಒಂದಷ್ಟು ಊಟ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಲೂಟಿ ಮಾಡೋಕ್ಕೋಸ್ಕರ ನೀರನ್ನು ಬಸ್ದು ಹಾಕಿದ್ದಾರೆ. ಸೊ ಇಡೀ ಕೆರೆ ಈಗ ಇಲ್ಲಿ ಏನು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏನಿದೆ ಅದನ್ನು ಹೊರತುಪಡಿಸಿದ್ರೆ 40% ಸಂಗ್ರಹ ಆಗಿದಂಥ ನೀರು ಹೊರಗಡೆ ಹೋಗಿದೆ. ಆ ನೀರು ಈಗ ಯಾರಿಗೂ ಸಿಗಲ್ಲ ಅಂಥ ಒಂದು ದುಸ್ಥಿತಿಗೆ ಈ ಸರ್ಕಾರ ಅಧಿಕಾರಿಗಳು ಗುತ್ತಿಗೆದಾರರು ತಂದು ನಿಲ್ಲಿಸಿದ್ದಾರೆ. ಏನೋ ನೀರನ್ನು ಬಳಕೆಗೋಸ್ಕರ ನಾವು ಮೇಕೆದಾಟು ಯೋಜನೆ ಮಾಡ್ತೀವಿ, ಮೇಕೆದಾಟನ್ನ ಕಟ್ಬಿಟ್ಟು ಎಲ್ಲರಿಗೂ ನೀರು ಒದಗಿಸ್ಬಿಡ್ತೀವಿ ಅಂತ ಬಡಬಡಾಯಿಸ್ತಾ ಇದ್ದಾರಲ್ಲ. ಈ ಮೇಕೆದಾಟಿನಂಥ 100 ಡ್ಯಾಮ್ ಕಟ್ಟೋದ್ರ ಬದಲು ಇಲ್ಲಿರ್ತಕ್ಕಂಥ ಈ ಥರ ಕೆರೆಗಳು ಏನು ಜಿಲ್ಲೆಯಲ್ಲಿ ಒಂದು ಸರ್ಕಾರದ ದಾಖಲೆಗಳ ಪ್ರಕಾರ 2000 ಕೆರೆಗಳಿತ್ತು. ಇವಾಗ ಅದೆಲ್ಲ ಒಂದು 600-700 ಕೆರೆಗೆ ಬಂದು ನಿಂತಿರಬೇಕು. ಆ 600-700 ಕೆರೆಗಳು ಕೂಡ ಬಹುತೇಕ ಒತ್ತುವರಿಯಾಗಿವೆ. ಇಲ್ಲಿ ಇದೇ ಕೆರೆಯನ್ನು ಗಮನಿಸಿ, ಇಲ್ಲಿ 300ಕ್ಕೂ ಹೆಚ್ಚು ಎಕರೆ ಪ್ರದೇಶ ಒತ್ತುವರಿಯಾಗಿತ್ತು. 960 ಎಕರೆನಲ್ಲಿ 300 ಎಕರೆ ಅಂತ ಅಂದರೆ 400 ಎಕರೆ ಉಳ್ಕೊಂಡಿತ್ತು. ಈಗ ಅದನ್ನು ಬಹುಪಾಲು ತೆರವುಗೊಳಿಸಿದ್ದಾರೆ. ಇದೇ ರೀತಿ ಎಲ್ಲ ಕೆರೆಗಳನ್ನ ತೆರವುಗೊಳಿಸಿದ್ರೆ ಯಾವ ಮೇಕೆದಾಟು ಯೋಜನೆಯೂ ಬೇಕಿಲ್ಲ ಅಥವಾ ಇನ್ನೊಂದು ಯೋಜನೆಯೂ ಬೇಕಿಲ್ಲ. ಕೆರೆಗಳೇ ಸಾಕು, ಭೂಮಿಯನ್ನು ಸದೃಢವಾಗಿಡ್ತವೆ, ಅಂತರ್ಜಲವನ್ನು ಹೆಚ್ಚಿಸ್ತವೆ, ಕೃಷಿಗೆ ಬೇಕಾದಂಥ ನೀರನ್ನು ಒದಗಿಸ್ತವೆ, ಎಲ್ಲವನ್ನೂ ಮಾಡ್ತವೆ. ಆದರೆ ಕೆರೆಗಳನ್ನ ಅಭಿವೃದ್ಧಿ ಮಾಡೋದ್ರಿಂದ ಈ ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿಗೆ ಏನೂ ಸಿಗಲ್ವಲ್ಲ. ಸಿಕ್ಕಿದ್ರೋದು ಅಲ್ಪ ಸ್ವಲ್ಪ. ಅದೇ ಒಂದು ಡ್ಯಾಮ್ ಕಟ್ಟಿದ್ರೆ ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ಬೋದು, ಸೈಟ್ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಮಾರಾಟ ಮಾಡಿ, ದಂಧೆ ಮಾಡ್ಬೋದು, ದುಡ್ಡು ಮಾಡ್ಬೋದು, ಕಾರ್ಖಾನೆಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಲೂಟಿ ಮಾಡ್ಬೋದು. ಇಷ್ಟೆಲ್ಲ ಅವಕಾಶ ಇರುವಂಥ ಮೇಕೆದಾಟು ಯೋಜನೆ ಮಾಡೋದ್ರ ಬದಲು ಇಂಥ ಕೆರೆಗಳನ್ನ ಉದ್ಧಾರ ಮಾಡಲಿಕ್ಕೆ ಯಾಕೆ ಮನಸ್ಸು ಮಾಡ್ತಾರೆ ಹೇಳಿ? ನೋಡಿ, ಎಷ್ಟು ಆವತ್ತು ನೋಡಿದಂಥ ಕೆರೆಯನ್ನು ಗಮನಿಸಿ, ಇವತ್ತು ನೀರಿಲ್ಲದೆ ಅಲ್ಪ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿರ್ತಕ್ಕಂಥ ಕೆರೆಯ ಪರಿಸ್ಥಿತಿಯನ್ನು ಗಮನಿಸಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.